ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮನ್ನ ರಾಜು ಅಂತಾನೆ ಕರೀತಾರೆ ಎಲ್ರು ಅಥವಾ ಗುರುನಂದನ್ ಅಂತ ಕರೆಯೋರು ಜಾಸ್ತಿನಾ? ಈಗ ರಾಜು ಜೇಮ್ಸ್ ಬಾಂಡ್ ಆಗ್ಬಿಡಿ. ಲೆಟ್ ಸ್ಟಾರ್ಟ್ ವಿತ್ ಒಂದು ಡೈಲಾಗ್ ಹೇಳ್ಬೇಕು ನನಗೆ. KGF 2 ನಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ವೈಲೆನ್ಸ್ 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 ಅಂತ. ಇನ್ಸ್ಟೆಡ್ ಆಫ್ ವೈಲೆನ್ಸ್ ಜಸ್ಟ್ ನೀವು ರಾಜು ಅನ್ನೋದನ್ನ ಆಡ್ ಮಾಡಿ ಹೇಳ್ಬೇಕು. ಡೈರೆಕ್ಟರ್ ಹೇಳ್ಕೊಡಿ. ನೀವೇ ಹೇಳಿದ್ರು. ಅಲ್ಲ, ನೀವು KGF ಡೈಲಾಗ್ನ ಪ್ರಶಾಂತ್ ನೀಲ್ ಹೇಳ್ಕೊಡ್ಬೇಕು. ಇವ್ರು ಬೇರೆ ಹೇಳ್ಕೊಡ್ಬೇಕು. ನಮ್ದು ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಬಿಕಾಸ್ ನಿಮ್ಮನ್ನೆಲ್ಲ ಗುರುನಂದನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೇ ಹೋದ್ರು ರಾಜು. ರಾಜು 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 ಅಂತಾನೆ ಹೌದು ಹೌದು ಎಲ್ಲಾ ಮನೆಯಲ್ಲಿ ರಾಜು ಆಗ್ಬಿಟ್ಟಿದ್ದೀರಾ ನೀವು. ಹೌದು. ಸರ್ ಈಗ ಫಸ್ಟ್ ರ್ಯಾಂಕ್ ಇಂದ ಹಿಡಿದು ಓಕೆ. ಕನ್ನಡ ಮೀಡಿಯಂ ಇಂದ ಹಿಡಿದು ಮಧ್ಯದಲ್ಲಿ ಎಲ್ಲೋ ಮಿಸ್ ಆಗಿ ಕಳೆದೋಗಿ ಮತ್ತೆ ಇಲ್ಲಿಗೆ ಬಂದಿದ್ರ. ಎಸ್, ಹೇಳಿ ಸರ್. ರಾಜು ಜೇಮ್ಸ್ ಬಾಂಡ್, ಈ ಜೇಮ್ಸ್ ಬಾಂಡ್ ಅವತಾರ ಯಾಕೆ ಅಂತ? ಇದೊಂಥರ ನಾನು ರಾಜು 2 ಸೀರೀಸ್ಗಳಲ್ಲಿ ಮಾಡಿದ್ದೀನಿ. ಅದ್ರಲ್ಲಿ ಮಾಡಿದ ಕ್ಯಾರೆಕ್ಟ್ರೇ ಬೇರೆ ಡಿಫ್ರೆಂಟ್ ಆಗಿತ್ತು. ಅದಾದಮೇಲೆ ಒಂದು ಬೇರೆ ಫ್ಲೇವರ್ ಒಂದು ಕತೆ ಸಿಕ್ತು. ನಾನು ಈ ಕಥೆಲಿ ಏನಂದರೆ ಅಣ್ಣವರ ದೊಡ್ಡ ಫ್ಯಾನ್, ಅಂದರೆ ಜೇಮ್ಸ್ ಬಾಂಡ್ ಚಿತ್ರಗಳನ್ನೆಲ್ಲ ನೋಡ್ಕೊಂಡು ಬೆಳೆದಿರ್ತೀನಿ. ಇಲ್ಲೊಂದೇನೋ ಇನ್ಸಿಡೆಂಟ್ ನಡೆಯುತ್ತೆ. ಹಾಗಾಗಿ ಅದು ರಾಜು ನನ್ನ ಹಳೆ ನೇಮ್ ಇತ್ತು, ಈ ಜೇಮ್ಸ್ ಬಾಂಡ್ ಇನ್ಸ್ಪಿರೇಷನ್ ಇತ್ತು. ಹಾಗಾಗಿ ಕತೆಗೂ ಸೂಟ್ ಆಯಿತು, ಅದು ರಾಜು ಜೇಮ್ಸ್ ಬಾಂಡ್ ಆಯಿತು. ಸೊ ಅದರಲ್ಲೇ ಡೈಲಾಗ್ ಇದೆ, ನಾನೇನು ಇನ್ನು ಫಸ್ಟ್ ರ್ಯಾಂಕ್ ರಾಜು ಅನ್ಕೊಂಡಿದ್ಯಾ, ಮೈ ನೇಮ್ ಇಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಎಸ್, ಮೃದುಲಾ ಮ್ಯಾಮ್ ನಮಸ್ಕಾರ. ಮೊದಲ ಸಿನಿಮಾ ನಿಮ್ಗೆ, ಮೊದಲ ಸಿನಿಮಾದಲ್ಲಿ ಟೀಚರ್ ಆಗಿದ್ದೀರಾ. ಹೌದು. ಹೆಂಗಿತ್ತು ಟೀಚರ್ ಆಗಿರೋದು? ನನಗೆ ತುಂಬ ಈಸಿಯಾಗಿತ್ತು, ಯಾಕಂದರೆ ನಮ್ಮ ಅಮ್ಮ ಟೀಚರು. ಸೊ ಟಿಪ್ಸ್ ಅಲ್ಲಿಂದಾನೆ ಎಲ್ಲ ತಗೊಂಡಿದ್ದೀರಾ? ಅಲ್ಲಿಂದಾನೇ ಈಸಿಯಾಗಿ ಹೋಗೋಯ್ತು. ಅದು ಬಿಟ್ಟರೆ ನಮ್ಮ ಡೈರೆಕ್ಟರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಎವ್ರಿ ಶಾರ್ಟ್ ಯಾವ ಥರ ಹೆಂಗೆ ಅಂತಂತಂದು ಹೇಳ್ಕೊಟ್ಟಿದ್ರಿಂದ ತುಂಬ ಈಸಿಯಾಗೋಯ್ತು. ಸರ್, ಫಸ್ಟ್ ರ್ಯಾಂಕ್ ಇದ್ದವರು ರಾಜುನ ನೀವು ಕರ್ಕೊಂಬಂದು ಜೇಮ್ಸ್ ಬಾಂಡ್ ಮಾಡ್ಬಿಟ್ಟಿದ್ದೀರಾ. ಹೇಳಿ ಸರ್, ಈ ಜೇಮ್ಸ್ ಬಾಂಡ್ ಕತೆ ಹೇಗಿರುತ್ತೆ ಅಂತ. ಜೇಮ್ಸ್ ಬಾಂಡ್ ಕತೆ ಇನ್ನೊಂದು 3 ವಾರದಲ್ಲಿ ಇಡೀ ಕರ್ನಾಟಕನೇ ನೋಡುತ್ತೆ ಕತೆನ. ಅದೇ ಈಗ ನಿಮಗೆ ಎಲ್ಲ ಲುಕ್ಗಳೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದರಲ್ಲಿ ಪಕ್ಕ ಒಂದು ಸ್ಟ್ರೀಟ್ ಸ್ಮಾರ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಗುರು. ಅದರಲ್ಲಿ ಒಂಚೂರು ನಿಮಗೆ ಒಂದು ಬುಕ್ ವಾಮ್, ಒಂದು ಅದೇನು ಪುಸ್ತಕದ ಬದನೆಕಾಯಿ ಅಂತ ಏನು ಹೇಳ್ತೀವಲ್ಲ, ಆ ಥರದೊಂದು ಪಾತ್ರ, ಇನ್ನೋಸೆಂಟ್ ಆಗಿ ಆ ಥರ ನಗಿಸ್ಕೊಂಡು ಹೋಗ್ತಾರೆ. ಇದಲ್ಲಿ ಗುರು ನಗ್ಸೋದು ಕಮ್ಮಿ, ಸುತ್ತ ಇರೋರು ನಗಿಸ್ತಾರೆ. ಗುರುದು ಸ್ವಲ್ಪ ಆ್ಯಕ್ಷನ್ ಪ್ಯಾಕ್ ಇಟ್ಟಿದ್ವಿ. ಅಂದರೆ ಆ್ಯಕ್ಷನ್ ಪ್ಯಾಕ್ ಅಂದರೆ ಈ ಟಿಪಿಕಲ್ ಮಾಸ್ ಸಿನಿಮಾ ಥರ ಅಲ್ಲ, 1-2 ಆ್ಯಕ್ಷನ್ ಮಾಡಿದ್ದಾರೆ. ಸ್ಟ್ರೀಟ್ ಸ್ಮಾರ್ಟ್ನೆಸ್ ತುಂಬ ಇದೆ. ಅಂದರೆ ಬುದ್ಧಿವಂತಿಕೆಯಲ್ಲಿ ನಿಮಗೆ ಎದುರುಗಡೆ ಇರೋ ವ್ಯಕ್ತಿನ ಹೊಡೆಯುವಂಥ ಚಾಣಾಕ್ಷ. ಅದಕ್ಕೆ ನಾವು ಆ ಜೇಮ್ಸ್ ಬಾಂಡ್ ಅನ್ನೋ ಟ್ಯಾಗ್ನ ಹಾಕಿದ್ದೀವಿ. ಮೋರ್ ದ್ಯಾನ್ ಗುರು ಕೈಲಿ ನಾವು ಆ್ಯಕ್ಷನ್ ಅಂದರೆ ಫಿಸಿಕಲ್ ಆ್ಯಕ್ಷನ್ ಮಾಡಿಸೋ ಬದಲು ಬ್ರೈನಿ, ಅಂದರೆ ಆತನ ಯೋಚನೆಗಳಿಂದ, ಆತನ ಪ್ಲ್ಯಾನ್ಸ್ಗಳಿಂದ ಹೇಗೆ ಎದುರುಗಡೆ ಅವ್ರನ್ನ ಕಟ್ಟಾಕಬೇಕು ಅನ್ನೋದು, ಆ ಥರ ಮಾಸ್ಟರ್ ಮೈಂಡೆಡ್ ಕೈಂಡ್ ಆಫ್ ಕ್ಯಾರೆಕ್ಟರು. ಸೊ ಅದು ನೀವೆಲ್ಲ ಲುಕ್ಗಳೆಲ್ಲ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಅವರಿಗೆ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ, ನಾವು ಫಸ್ಟು ಲುಕ್ ಬಿಟ್ಟಾಗ ಸುಮಾರು ಜನ ವಿರಾಟ್ ಕೊಹ್ಲಿ ಅಂದ್ಕೊಂಡ್ರು. ಸೊ ದಟ್ ಈಸ್ ಇವತ್ತಿಗೂ ಸಿಗೋ ಕಾಂಪ್ಲಿಮೆಂಟ್. ನೀವು ಯೂಟ್ಯೂಬಲ್ಲಿ ಹೋಗಿ ನೀವು ಕಮೆಂಟ್ಸ್ ನೋಡಿದ್ರೆ, ಔಟ್ ಆಫ್ ಒಂದು 5 ಕಮೆಂಟ್ಸ್ ಅಟ್ಲೀಸ್ಟ್ 1 ಕಮೆಂಟ್ ಅರುವೆ ವಿರಾಟ್ ಕೊಹ್ಲಿ ಅಂತ ಹೊಡಿರ್ತಾರೆ. ಇಟ್ಕೊಂಡಿರೋ ಇದು. ಸೊ ಅಲ್ಲಿಂದನೇ ನಮ್ಗೊಂಥರ ಒಂದು ಪಾಸಿಟಿವ್ ವೈಬ್ ಸಿಕ್ಕಿದೆ. ಸರ್, ನಿರ್ದೇಶಕರು ಮತ್ತು ನಿಮ್ಮ ಮಧ್ಯೆ ಒಂದು ಸಿಮಿಲಾರಿಟಿ ಇದೆ ಇವಾಗ. ಅಂದ್ರೆ ವಿದಿನ್ 1 ಮಂತ್ ಗ್ಯಾಪಲ್ಲೇ ನಿಮ್ದು 2 ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ದು ಕೂಡ 2 ಸಿನಿಮಾ ರಿಲೀಸ್ ಆಗ್ತಿದೆ. ಹೆಂಗಿದೆ ಆ ಪ್ರೆಷರ್, ಹೇಗಿದೆ ಅಂತ? 2 ಸಿನಿಮಾ ಇದೆ. ಅದೇ ಈಗ ಅವರು ಆ ಸಿನಿಮಾ ಶೂಟಿಂದಾನೇ, ಅವ್ರದ್ದು ಇನ್ನೊಂದೇನಂದ್ರೆ 2 ಸಿನಿಮಾ ರಿಲೀಸ್ ಇದೆ, ಇನ್ನೊಂದು ಸಿನಿಮಾ ಶೂಟಲ್ಲಿ ಇದೆ. ಈಗ ಶೂಟಿಂದಾನೇ ಬಂದಿದ್ದಾರೆ. ನಂದು 2 ಸಿನಿಮಾ ರಿಲೀಸ್ಗಿದೆ, 7th and 14th. ನಾನು ಸುಮ್ಮನೆ ನನ್ನ ಇವ್ರಿಗೆಲ್ಲ ರೇಗಿಸ್ತಾ ಇರ್ತೀನಿ. ಅಂದರೆ ನೆಕ್ಸ್ಟ್ ವೀಕ್ 21st ಯಾವ್ದಾರು ಒಂದು ಹೊಸ ಸಿನಿಮಾ ಮುಹೂರ್ತ ಮಾಡಿಬಿಟ್ರೆ, ಸೊ 3 ಶುಕ್ರವಾರ ನಮ್ಮದೇ ಆಗುತ್ತೆ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಸಿನಿಮಾ ರಿಲೀಸ್ ಆದಮೇಲೆ ಮೃದುಲಾ ಅವ್ರಿಗೂ ಶಿ ವಿಲ್ ಬಿ ಕಂಟಿನ್ಯೂಸ್ಲಿ ಡೂಯಿಂಗ್ ದ ಸಿನಿಮಾಸ್ ಅನ್ನೋದ್ರಲ್ಲಿ ಏನೂ ಡೌಟ್ ಇಲ್ಲ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್. ಇಲ್ಲ, ನಮ್ಮ 2025 ಜನವರಿಂದನೇ ಬ್ಯುಸಿ ಅನ್ನಿಸ್ತಾ ಇದೆ. ಖುಷಿ ಆಗ್ತಿದೆ ಕೆಲಸ ಅಂತ. 25 ನಮಗೆ ಒಂದು ಲಕ್ಕಿ ಅನ್ನಿಸ್ತಾ ಇದೆ. ನಂದು ಮೂವಿ ಶೂಟ್ ತುಂಬ ಪ್ರೆಷರ್ ಇತ್ತು, ಅದು ಮುಗಿಸ್ತಾ ಇದ್ವಿ. ಅಲ್ಲ, ಇನ್ನೊಂದು 3-4 ದಿವಸ ಇದೆ, ಶೆಡ್ಯೂಲ್ ಮುಗಿಯುತ್ತೆ. ಅದ್ರ ಜೊತೆಗೆ ನಮ್ಮದು ಅದೇ ಫಾರೆಸ್ಟ್ ಪ್ರಮೋಷನ್, ರಾಜು ಜೇಮ್ಸ್ ಬಾಂಡ್ ಕೂಡ ಈಗ February 14th. ಎಲ್ಲದನ್ನೂ ಮ್ಯಾನೇಜ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ ಬ್ಯುಸಿನ ಎಂಜಾಯ್ ಮಾಡಬೇಕು, ಎಂಜಾಯ್ ಮಾಡೋದು. ಎಸ್ ಮ್ಯಾಮ್, ಬೀಯಿಂಗ್ ಎ ಟೀಚರ್ ಅಂದರೆ ನೀವು ಹೇಳಿದ್ರಿ ಮನೇಲಿ ಟಿಪ್ಸ್ ತಗೋತಿದ್ದೆ ಅಮ್ಮನ ಕಡೆಯಿಂದ ಅಂತ. ಬಟ್ ಶೂಟ್ ಬಂದಾಗ, ಒಂದು ಸೆಟ್ಟಿಗೆ ಬಂದಾಗ ಒಂದು ವೈಬ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿರುವಂಥ ಆ್ಯಂಬಿಯನ್ಸ್ ಆಗಿರ್ಬೋದು, ಶೂಟಿಂಗ್ ಸೆಟ್ ಆಗಿರ್ಬೋದು,
ಅಲ್ಲೊಂದಿಷ್ಟು ಪ್ರಿಪ್ರೇಷನ್ಗಳಿರುತ್ತೆ. ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಹೇಗಿರುತ್ತೆ? ಬಿಕಾಸ್ ಕಾಮಿಡಿ ಅಂದಾಗ ಅದೊಂದು ಥರದ್ದೊಂದು ಎಲಿಮೆಂಟ್ಸ್ ಆ್ಯಡ್ ಆಗ್ತಾ ಇರುತ್ತೆ. ಅದಕ್ಕಿಂತ ಈ ಎಲ್ಲ ಮಕ್ಕಳ ಜೊತೆ ಮಾತಾಡೋದಾಗ್ಲಿ, ಅವ್ರ ಜೊತೆ ಅದು ಎಂಜಾಯ್ ಮಾಡೋದಾಗಲಿ, ಅದಂತೂ ಸೂಪರ್ ಆಗಿತ್ತು. ಫುಲ್ ಎಂಜಾಯ್ ಮಾಡ್ಕೊಂಡು ಆ ಮಕ್ಕಳ ಜೊತೆ ಒಂಥರ ಶೂಟಿಂಗ್ ಆಗಿರೋದೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಓಕೆ, ಅಂದರೆ ಯಾವ 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 ಅಂದರೆ ಯಾವ ಲ್ಯಾಂಗ್ವೇಜ್ ಟೀಚ್ ಮಾಡ್ತಿರ್ತಾರೆ? ಕನ್ನಡ ಲ್ಯಾಂಗ್ವೇಜ್. ಅಲ್ಲ, ಜನರಲ್ ಆಗಿ ಸಿನಿಮಾದಲ್ಲಿ ಹೀರೋಯಿನ್ಗಳು ಇಂಗ್ಲಿಷ್ ಟೀಚರ್ ಆಗಿರ್ತಾರೆ. ಸೊ ಕನ್ನಡ. ರಾಜು ಫ್ರಮ್ ಕನ್ನಡ ಮೀಡಿಯಂ, ಕನ್ನಡ ಕನ್ನಡ ಟೀಚರ್. ಇದೊಂದು ನಾರ್ತ್ ಕರ್ನಾಟಕ ಸಂಡೂರಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಪಕ್ಕಾ ಕನ್ನಡ. ಹೌದು, ನಾನು ಅದೊಂದು ಕೇಳ್ಬೇಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಬಿಸಿಲಲ್ಲೂ ಶೂಟಿಂಗ್ ಮಾಡಿದ್ರ? ಬಳ್ಳಾರಿ, ಸಂಡೂರು? ಹೌದಪ್ಪ, ಹೌದು. ನಿಮಗೆ ಲಂಡನ್ ಅಲ್ಲೂ ಶೂಟ್ ಮಾಡಿ? ಹೌದು, ಅದು ಕಾಂಟ್ರಾಸ್ಟ್. ಅದು ತುಂಬಾ ಇಲ್ಲಿ ಎಷ್ಟು ಉರಿ ಬಿಸಿಲು, ಅಲ್ಲಷ್ಟು ನಿಮಗೆ -4 -6 ಇತ್ತು. ಅಲ್ಲಿ 2 ಕಾಂಟ್ರಾಸ್ಟ್ ವೆದರಲ್ಲಿ ಸಿನಿಮಾ ಶೂಟ್ ಮಾಡಿರೋದು ನಾವು. ಸೊ ಅಲ್ಲಿ ನಿಮಗೆ ಸಂಡೂರು ಕೆಂಪು ಅಂದ್ರೆ ಕೆಂಪು. ನೀವು ಸಂಜೆ ಆಗೋಷ್ಟರಲ್ಲಿ ಅಲ್ಲಿ ಬಳ್ಳಾರಿ ಸರ್. ಹೌದಾ, ಹೇಳದೇ ಬೇಕಿಲ್ಲ ಆಗಿದೆ. ಸೊ ನೀವು ಅಲ್ಲಿ ಲಂಡನ್ಗೆ ಹೋದ್ರೆ ಅಲ್ಲಿ ಧೂಳೇ ಇಲ್ಲ. ಸೊ 2 ತರ ಒಂದು ನಮ್ಗೆ ಎಕ್ಸ್ಪೀರಿಯನ್ಸ್. ಸರ್, ಕೆನಡಾದಿಂದ ಒಬ್ರು, ಲಂಡನ್ನಿಂದ ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ. ಸೊ ಇದೊಂಥರ ಇಂಟರ್ನ್ಯಾಷನಲ್ ಸಿನಿಮಾ ಅಂತ ಹೇಳ್ಬೋದು. ಅಲ್ಲಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಲಂಡನ್ ಅಲ್ಲಿ? ಇಲ್ಲ, ನಮ್ಮ ಒಬ್ಬರು ಮೇನ್ ಪ್ರೊಡ್ಯೂಸರ್ ಮಂಜುನಾಥ್ ವಿಶ್ವಕರ್ಮ ಅವರು, ಕಿರಣ್ ಅವರಿಂದ ಅವ್ರು ಪರಿಚಯ ಆಗಿದ್ದು. ಸೊ ಅವ್ರ ತವರೂರು ಕೂಡ ಸಂಡೂರು. ನಮ್ಮ ಕತೆ ಹಂದರ್ ನಡೆಯೋದು ಅದೊಂದು ಮೈನು, ಬಳ್ಳಾರಿ ಆ ಥರ. ಸಂಡೂರಲ್ಲೇ ಶೂಟ್ ಮಾಡೋಣ ಅಂತ ಆಯಿತು. ಅವರಿಗೆ ಅದೊಂದು ಸೆಂಟಿಮೆಂಟ್. ಅಲ್ಲಾದಮೇಲೆ ಲಂಡನ್ ಅವ್ರ ಬಿಸ್ನೆಸ್ ಇರೋದು, ಅವರು ಮೂಲತಃ ಇಲ್ಲಿ ಅವರದು, ಅವ್ರ ಬಿಸ್ನೆಸ್ಸು ಅವ್ರ ಸ್ಟೇ ಇರೋದೆಲ್ಲ ಲಂಡನಲ್ಲಿ. ಸೊ ನಮ್ಮ ಸಾಂಗಲ್ಲಿ ಜೇಮ್ಸ್ ಬಾಂಡ್ ಒಂದು ಸಾಂಗ್ ಮಾಡಬೇಕಿತ್ತು. ಅದ್ರ ಜೊತೆಗೆ ಒಂದು ರೊಮ್ಯಾಂಟಿಕ್ ಸಾಂಗ್ನು ಕೂಡ ಅಲ್ಲೇ ಶೂಟ್ ಮಾಡ್ಕೊಬಂದ್ವಿ. ತುಂಬ ಚೆನ್ನಾಗಿತ್ತು. 10 ಡೇಸ್ ಶೂಟ್ ಅಂತ ಹೋಗಿ 20 ಡೇಸ್ ಇದ್ವಿ ಲಂಡನ್ನಲ್ಲಿ. ಇದೆ ಬ್ಯೂಟಿಫುಲ್. 2 ಸಾಂಗ್ ಕೂಡ, ಒಂದು ಸಾಂಗ್ ರಿಲೀಸ್ ಮಾಡಿದ್ವಿ. ಜೇಮ್ಸ್ ಬಾಂಡ್ ಸಾಂಗ್ನ ರಿಲೀಸ್ ಮಾಡ್ತೀವಿ ಈಗ. ಕಣ್ಮಣಿ ಲಂಡನಲ್ಲೇ ಶೂಟ್ ಮಾಡಿದ್ರು ಫುಲ್ ಸಾಂಗ್. ಕಣ್ಮಣಿ ಬಗ್ಗೆ ಮಾತಾಡಲೇಬೇಕು. ಎಲ್ಲ ಕಡೆ ಟ್ರೆಂಡಿಂಗ್ ಅಲ್ಲಿ ಇದೆ ಕಣ್ಮಣಿ. ಎಸ್ಪೆಷಲಿ ಸಂಜೀತ್ ಅವ್ರ ವಾಯ್ಸ್, ಆ ಮೆಲೋಡಿ ಟ್ರ್ಯಾಕ್ ಆಗಿರ್ಬೋದು. ಹೆಂಗಿತ್ತು ಮ್ಯಾಮ್ ಅದು ಶೂಟಿಂಗ್ ಬಗ್ಗೆ? ಕಣ್ಮಣಿ ಇವಾಗ ಶೂಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ ಸರ್ ಹೇಳಿದಾಗ ಲಂಡನಲ್ಲಿ ಶೂಟ್ ಮಾಡ್ತಾ ಇದೀವಿ ಈ ಹಾಡು ಅಂತಂದು ಹೇಳ್ದಾಗಲೇ ಐ ವಾಸ್ ಲೈಕ್, ಓ ಇವಾಗ ಅಲ್ಲಿ ಹೋಗೋದೊಂದು ಅಪಾರ್ಚುನಿಟಿ ಸಿಗುತ್ತೆ. ಫಸ್ಟು ವೆದರ್ ಚೆಕ್ ಮಾಡಿದೆ. ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್. ನಾವು ಹೋಗಿದ್ದು ಡಿಸೆಂಬರಲ್ಲಿ, ಸಿಕ್ಕಾಪಟ್ಟೆ ಕೋಲ್ಡು. ಅದು ಹೆಂಗೆ ಮ್ಯಾನೇಜ್ ಮಾಡ್ತೀವಿ? ನಮ್ಮ ಕಾಸ್ಟ್ಯೂಮ್ಸ್ ಅಂತೂ ಫುಲ್ ತೆಳ್ಳಗಿದೆ, ಅದು ಹೆಂಗೆ ಅಂತಂದು. ಬಟ್ ಅದು ಬಿಟ್ಟರೆ ಅಲ್ಲಿ ನಮ್ದು ಇಲ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ತೊಗೊಂಡು ಹೋಗಿದ್ವಿ, ಅದು ಸೆಟ್ ಆಗಲಿಲ್ಲ. ಆಮೇಲೆ ಅಲ್ಲಿ ಹೋಗಿ ನಾವು ಎವ್ರಿ ಡೇ ಒಂದೊಂದು ಕಾಸ್ಟ್ಯೂಮ್ನ ಪರ್ಚೇಸ್ ಮಾಡ್ತಾಯಿದ್ವಿ, ಶೂಟ್ ಮುಗಿಸ್ತಾ ಇದ್ವಿ. ಬಿಕಾಸ್ ಅಲ್ಲಿ ವಿಂಟರ್ ಇರೋದ್ರಿಂದ ನಮ್ಗೆ ಜಾಸ್ತಿ ಬೆಳಕಿರಲಿಲ್ಲ. ಒಂದು 3 ಅವರ್ಸ್ ಬೆಳಕು ಸಿಗ್ತಾ ಇತ್ತು. ಸೊ ಆ 3 ಅವರ್ಸ್ ಬೆಳಕಲ್ಲಿ ಅದು ಮುಗಿಸಿ ಅದಾದಮೇಲೆ ಚಳಿಯಲ್ಲಿ ಮತ್ತೆ ಶಾಪಿಂಗ್ ಹೋಗೋದು, ಅದಂತೂ ಫುಲ್ಲು. ಅದ್ರ ಮಧ್ಯೆ ನಮ್ಮದು ಮಾತುಗಳು ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ. ಅದು ಬಿಟ್ಟರೆ ಈಗ ರೆಸ್ಪಾನ್ಸ್ ನೋಡಿದರೆ, ಕಣ್ಮಣಿದ ರೆಸ್ಪಾನ್ಸ್, ನಾನು ಇನ್ಸ್ಟಾ ಸ್ಕ್ರೋಲ್ ಮಾಡಿದರೆ ಅದು ಎಷ್ಟು ರೀಲ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ಆ ಸೀರೆ ಮೇಲೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನ್ನ ನೋಡಿ. ಎಸ್ ಸರ್, ಸಿನಿಮಾದ ಕಾಸ್ಟ್ ಬಗ್ಗೆ ಮಾತಾಡಬೇಕು. ಅಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ಇರುವಂತಹ ಹಲವಾರು ದಿಗ್ಗಜರು ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸಾಧು ಸರು ಮತ್ತು ತಬಲಾ ನಾಣಿ ಸರ್ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ಚಿಕ್ಕಣ್ಣವ್ರಾಗಿರ್ಬೋದು, ಇವ್ರನ್ನ ನೋಡೋದೇ ಸ್ಕ್ರೀನಲ್ಲಿ ಒಂದು ನಗೆ ಹಬ್ಬ ಇದ್ದಂಗೆ ಇರುತ್ತೆ. ಅವ್ರ ಜೊತೆ ಇವರು ಕೂಡ ಆ್ಯಡ್ ಆಗಿದ್ದಾರೆ ಇವಾಗ. ಸೊ ಹೆಂಗಿರುತ್ತೆ ಆ ಕಾಮಿಡಿ ಟ್ರ್ಯಾಕ್? ನಿಮಗೆ ನಾನು ಅವಾಗಲೇ ಹೇಳ್ದಂಗೆ, ಒಂದು ಇವತ್ತಿನ ದಿನದಲ್ಲಿ ಇಷ್ಟು ಜನ ಆರ್ಟಿಸ್ಟ್ನ ಒಂದೇ ಫ್ರೇಮಲ್ಲಿ ನೋಡೋದು ಒಂದು ಹಬ್ಬ ಆಡಿಯನ್ಸ್ಗೆ. ಯಾಕೆಂದರೆ ಇವತ್ತು ನೀವು ದುಡ್ಡು ಖರ್ಚು ಮಾಡ್ತೀನಿ ಅಂದರೂ ಸೇರ್ಸೋದು ಕಷ್ಟ ಇದೆ. ಅಂದರೆ ಯಾಕೆಂದರೆ ಇವತ್ತು ಸಿನಿಮಾ ವಿಷನ್ ಅನ್ನೋದು ಒಂದು ಮೆಗಾ ಸ್ಕೇಲ್ ಥರ ಆಗ್ಬಿಟ್ಟಿದೆ. ಅಂದರೆ ಏನಂತಾರೆ, ಹೀರೋ ಎಲಿವೇಶನ್ ಆ್ಯಂಡ್ ಅಂದರೆ ಒಂದು ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ರಾಜು ಜೇಮ್ಸ್ ಬಾಂಡ್ ಅಂದರೆ ವೆರಿ ರೆಗ್ಯುಲರ್ ಫ್ಯಾಮಿಲಿ ಎಂಟರ್ಟೈನರ್, ಒಂದು ನೀಟ್ ಕಮರ್ಷಿಯಲ್ ಸಿನಿಮಾ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಥರದ್ದು ಒಂದು ಸಿನಿಮಾಗಳು ಬರ್ತಾ ಇರೋದು ಕಮ್ಮಿ. ಅಂದರೆ ಲಾರ್ಜರ್ ದ್ಯಾನ್ ಲೈಫು, ಒಂದು ಆ ಎಲಿವೇಶನ್, ಆ ಥರದ್ದು ಒಂದು ವಿಷನ್ ಮೇಲೆ ಟ್ರಾವೆಲ್ ಮಾಡ್ತಿದ್ದಾರಲ್ಲ ಎಲ್ಲರೂ. ಹಂಗಾಗಿ ನಿಮ್ಗೆ ಇಷ್ಟು ಜನ ಕಾಸ್ಟಿಂಗ್ ಒಂದೇ ಸಿನಿಮಾದಲ್ಲಿ ಸಿಗೋದು ಇವತ್ತಿಗೆ ಭಾಳ ಕಷ್ಟ ಇದೆ ಅಚೀವ್ ಮಾಡೋದು. ಲಕ್ಕಿಲಿ ನಮಗೆ ಇವ್ರನ್ನೆಲ್ಲ ಸೇರಿಸೋ ಒಂದು ಸಿನಿಮಾ ಮಾಡಿದ್ವಿ. ಅದು ಇವತ್ತಿಗೆ ನಮಗೆ ಅದೊಂಥರ ಪ್ಲಸ್ ಆಗಿದೆ. ಈ ಆಲ್ ಆರ್ಟಿಸ್ಟ್ ಪೋಸ್ಟ್ ಬಿಟ್ಟಾಗಿಂದ ನಾವು ನ್ಯೂ ಇಯರ್ಗೆ ಬಿಟ್ಟಾಗಿಂದ ಮ್ಯಾಕ್ಸಿಮಮ್ ರೆಸ್ಪಾನ್ಸ್ ಅದೇ, ಅಂದರೆ ಇಷ್ಟು ಜನ ಇದ್ದಾರಾ ಅಂತ. ಯಾಕಂದರೆ ಇಂಡಿವಿಜುವಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಫ್ಯಾನ್ ಬೇಸ್ ಇದೆ. ರವಿಶಂಕರ್ ಸರ್ಗೆ ಒಂದು ಫ್ಯಾನ್ ಬೇಸ್ ಇದೆ, ಅಚ್ಚು ಸರ್ಗೆ ಒಂದು ಫ್ಯಾನ್ ಬೇಸ್ ಇದೆ, ಸಾಧು ಸರ್ಗೊಂದಿದೆ, ಚಿಕ್ಕಣ್ಣ ಸರ್ಗೊಂದಿದೆ, ತಬಲಾ ನಾಣಿ ಸರ್ಗೊಂದು. ಸೊ ಎಲ್ಲರಿಗೂ ಅವ್ರವ್ರದ್ದೇ ಒಂದೊಂದು ಫ್ಯಾನ್ ಬೇಸ್ಗಳಿದೆಯಲ್ಲ.
ಅಷ್ಟು ಜನ ಫ್ಯಾನ್ ಬೇಸು ನಮ್ಮ ಥಿಯೇಟ್ರ್ ಬಂದುಬಿಟ್ರೆ ಅಷ್ಟೇ ಸಾಕು, ನಿಮ್ಗೆ ಇನ್ನೇನು ಖಂಡಿತ. ಇದಾಗಂತಿಲ್ಲ. ಸರ್, ಜೇಮ್ಸ್ ಬಾಂಡ್ ಅನ್ನೋದು ಒಂದು ಥರದ್ದು ಕ್ಯಾರೆಕ್ಟರೈಸೇಷನ್ ಇರುತ್ತೆ, ಪ್ಲಸ್ ನೀವು ಬಾರಲ್ಲೆಲ್ಲ ಕೂತ್ಕೊಂಡು ಕುಡ್ಕೊಂಡು ಡೈಲಾಗ್ ಹುಡ್ಕೊಂಡು ಆ ಥರದ್ದೊಂದು ಕ್ಯಾರೆಕ್ಟರೈಸೇಷನ್ ಇರುತ್ತೆ. ಜನರಲ್ ಆಗಿ ಜೇಮ್ಸ್ ಬಾಂಡ್ ಅಂದ ತಕ್ಷಣ ಅವ್ರದ್ದೇ ಸಪ್ರೇಟ್ ಒಂದು ಮಿಷನ್ ಇರುತ್ತೆ, ಆ ಥರದ್ದು ಅದರದ್ದೊಂದು ಆ ಪಾಲಿಸಿಲಿ ಇರ್ತಾರೆ ಅವರು. ಆ ಎರಡೂ ಥರದ ವೇರಿಯೇಷನ್ಗೆ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು, ಎಸ್ಪೆಷಲಿ ಬೀಯಿಂಗ್ ಜೇಮ್ಸ್ ಬಾಂಡ್ ಅನ್ನೋ ಥರದ್ದು? ಫಸ್ಟ್ ಪ್ರಿಪ್ರೇಷನ್ ಅನ್ನೋಕ್ಕಿಂತ ನನಗೆ ಫಸ್ಟ್ ಲುಕ್ಕಲ್ಲೇ ಚೇಂಜ್ ಮಾಡಿಬಿಟ್ರು ನಮ್ಮ ಡೈರೆಕ್ಟ್ರು. ನನಗೆ ಈ ಬಿಯರ್ಡ್ ಫಸ್ಟ್ ಬಿಟ್ಟಿರಲಿಲ್ಲ, ನನ್ನ ಕ್ಲೀನ್ ಇದಿತ್ತು 2 ಫಿಲ್ಮಲ್ಲೂ. ಫಸ್ಟ್ ಸ್ವಲ್ಪ ಬಿಡಿ ನೀವು ಬಿಯರ್ಡ್ನ, ಫಸ್ಟ್ ಲುಕ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬ ದಿವಸ ಬಿಟ್ಟಿದ್ದೆ. ಅದಾದ್ಮೇಲೆ ಬಂದು ಎಲ್ಲ ಶೇಪಲ್ಲಿ ಮಾಡಿ ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿದ್ಮೇಲೆ ನನಗೆ ಒಂಥರ ಕಾನ್ಫಿಡೆನ್ಸ್ ಬಂತು. ನಾನು ಆ್ಯಕ್ಷನ್ ಮಾಡಿದ್ದೀನಿ, ಇದೆಲ್ಲೊಂದೆರಡು ಫೈಟ್ ಮಾಡಿದ್ದೀನಿ, ಡ್ಯಾನ್ಸು ಸ್ವಲ್ಪ ಮಾಡಿಸಿದ್ದಾರೆ. ಆಮೇಲೆ ಇದಂತರ ಅವ್ರು ಹೇಳಂಗೆ ಸ್ಟ್ರೀಟ್ ಸ್ಮಾರ್ಟ್ ಗಾಯ್, ಈ ಒಂಥರ ನನ್ನ ಪಾಪ್ದೋನು ನರ್ಡ್ ಸ್ಟೂಡೆಂಟು ಆ ಥರದ್ದು ಕ್ಯಾರೆಕ್ಟರ್ ಅಲ್ಲ, ತುಂಬ ಒಂಥರ ಸ್ಟ್ರೀಟ್ ಸ್ಮಾರ್ಟ್. ಅಂದರೆ ಏನಾದರೂ ಒಂದು ಅವನು ತನ್ನನ್ನು ಉಳಿಸ್ಕೊಳಕ್ಕೆ ಏನು ಬೇಕಾದ್ರೆ ಮಾಡ್ತಾನೆ ಅಂತ. ಒಳ್ಳೇದಕ್ಕೆ ಮಾಡ್ತಾನೆ, ಕೆಟ್ಟದಕ್ಕೆ ಅವನೇನು ಮಾಡಲ್ಲ. ಒಳ್ಳೇದಕ್ಕೆ ಏನು ಮಾಡ್ತಾನೆ ಅಂದರೆ ಈ ಕತೆ ಹಂದರ. ಇನ್ನು ಕೆಲವು ದಿವಸಗಳಲ್ಲಿ ನೀವು ಫಿಲ್ಮ್ ಒಳಗೆ ಹೋದಾಗ ಎಲ್ಲ ಗೊತ್ತಾಗುತ್ತೆ ಯಾಕೆ ಆ ಜೇಮ್ಸ್ ಬಾಂಡ್, ಯಾಕೆ ರಾಜು ಜೇಮ್ಸ್ ಬಾಂಡ್ ಆಯಿತು ಅಂತ. ಥರ ಖುಷಿ ಆಯ್ತು, ಯಾಕೆಂದರೆ ಆ ಚೇಂಜ್ ಓವರ್ ಇತ್ತಲ್ಲ, ಚೇಂಜ್ ಓವರ್ ನಂಗೊಂದು ಖುಷಿ ಕೊಡ್ತು. ಅವರು ನನಗೆ ಇನ್ನೂ ಅದರದ್ದು ಕಮಿಷನ್ ಆಗಲಿ ಕಾಪಿ ರೈಟ್ಸ್ ಆಗಲಿ ಕೊಟ್ಟಿಲ್ಲ. ಆ ಲುಕ್ಕನ್ನೇ ಕ್ಯಾರಿ ಮಾಡ್ತಿದ್ರು ಎಲ್ಲ ಕಡೆ. ಬಟ್ ಆ ಲುಕ್ ಅದು ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ಗುರುಗೆ. ಬಟ್ ಆ ಗುರು ನಮ್ಗೆ ಅದಾದ್ಮೇಲೆ ಬಿಯರ್ಡ್ ತೆಗಿಯಕ್ಕೆ ಅದು ಎಲ್ಲರೂ ಇದು ಚೆನ್ನಾಗಿದೆ ಅಂತ ಪ್ರಮೋಷನ್ ಅಲ್ಲೂ ಅದೇ ಗೆಟಪ್ ಮೇಂಟೈನ್ ಮಾಡೋಣ ಅಂತ. ಅದೊಂದು ಮೃದುಲಾ ಮ್ಯಾಮ್, ಅಂದ್ರೆ ಟೀಚರ್ ಇದ್ದವರು ಫಾರಿನ್ಗೆ ಹೋಗಿ ಸಾಂಗು ಮಾಡಿದ್ರ. ಈ ಜೇಮ್ಸ್ ಬಾಂಡ್ ಮಧ್ಯೆ ಜೇಮ್ಸ್ ಬಾಂಡ್ ಜೊತೆ ನಡೆಯುವಂತಹ ಒಂದಿಷ್ಟು ಸ್ಕ್ಯಾಮ್ಗಳಲ್ಲೂ ನೀವಿರ್ತೀರಾ ಅಂತ? ಅಯ್ಯೋ ಇಲ್ಲ, ಏನಿಲ್ಲ. ಇಲ್ಲ ಇಲ್ಲ, ನಾನು ಬರೀ ಅವರಿಗೆ ತಿದ್ದಿ ವಾಪಸ್ ದಾರಿಗೆ ಕರ್ಕೊಂಬರೋದು. ಓಕೆ ಸರ್, ನನ್ನ ಒಂದಿಷ್ಟು ಪ್ರಶ್ನೆಗಳಿದೆ. ಸಿನಿಮಾದಲ್ಲಿರುವಂತಹ ಟೀಸರಲ್ಲಿ ಇರುವಂಥ ಒಂದಿಷ್ಟು ಡೈಲಾಗ್ಗಳ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳು ಪ್ರಿಪೇರ್ ಮಾಡಿದ್ದೀನಿ. ಟೀಸರಲ್ಲಿ ಮೋಷನ್ ಪೋಸ್ಟಲ್ಲಿ ಒಂದು ಡೈಲಾಗ್ ಬರುತ್ತೆ, ಅಳಿಯ ನಾವು ದೊಡ್ಡ ರಿಸ್ಕ್ ತಗೋತಿದ್ದೀವಿ ಅಂತ. ನೀವು ಅವಾಗ ಹೇಳ್ತೀರಾ ದೊಡ್ಡ ರಿಸ್ಕ್ ಅಂದ್ರೆ ಯಾವ್ದು ಗೊತ್ತಾ, ರಿಸ್ಕ್ ತಗೊಳ್ಳದೇ ಇರೋದೇ ದೊಡ್ಡ ರಿಸ್ಕ್ ಅಂತ. ನೀವು ಜೀವನದಲ್ಲಿ ತಗೊಂಡಂತಹ ದೊಡ್ಡ ರಿಸ್ಕ್ ಏನು? ಫಿಲ್ಮ್ ಹೀರೋ ಆಗಬೇಕು ರಿಸ್ಕ್ ತಗೊಂಡಲ್ಲ. ಊರಿಂದ ಬಂದಿದ್ದೆ, ನಾನು ಆ್ಯಕ್ಚುಲಿ ಊರಿಂದ ಫಿಲ್ಮ್ ಹೀರೋ ಆಗಬೇಕಂತ ಓಡ್ ಬಂದಿದ್ದೆ, ಮನೇಲಿ ಹೇಳ್ದಲೆ ಎಲ್ಲರಿಗೂ ಗೊತ್ತು ಕತೆ ಇದೆ. ಅದೇ ದೊಡ್ಡ ರಿಸ್ಕ್ ಅಲ್ವಾ, ಹೀರೋ ಆಗ್ಬೇಕಂತ ಒಂದು ರಿಸ್ಕ್ ತಗೊಳ್ಳೋದೇ ಒಂದು ದೊಡ್ಡ ರಿಸ್ಕ್. ಓಡ್ ಬರೋದು ಇನ್ನೂ ದೊಡ್ಡ ರಿಸ್ಕ್. ಮನೇಲಿ ಅದು ಇವತ್ತಾದ್ರೆ ನಿಮ್ಗೆ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಹುಡುಕ್ಬೋದು. ಹೊತ್ತೇನೂ ಇರಲಿಲ್ಲ, ಬರೀ ದೂರದರ್ಶನ್ ಒಂದು ಚಾನಲ್ ಇದ್ರೆ. ಆ ಟೈಮಲ್ಲಿ ರಿಸ್ಕ್ ತೊಗೊಳಲ್ಲ, ಅದೇ ಒಂದು ರಿಸ್ಕ್ ತೊಗೊಳತಿ ಹೀರೋ ಅದೇ, ಇಲ್ಲಾಂದ್ರೆ ಹೀರೋ ಆಗ್ತಿರ್ಲಿಲ್ಲ ಅಷ್ಟೇ. ಸೊ ರಿಸ್ಕ್ ತೊಗೊಳ್ಬೇಕು. ಮ್ಯಾಮ್, ನೀವು ಜೀವನದಲ್ಲಿ ತಗೊಳ್ಳೋಂತಹ ದೊಡ್ಡ ರಿಸ್ಕ್ ಅಂದ್ರೆ? ಇಲ್ಲ, ಆ ಥರ ಏನು ತಗೊಂಡಿಲ್ಲ ಅನ್ಸುತ್ತೆ. ಆರಾಮಾಗಿ ಹೋಗ್ತಿದೆ ಲೈಫ್, ತುಂಬಾ ಈಸಿ ಗೋಯಿಂಗ್. ಸೂಪರ್ ಮ್ಯಾಮ್. ಸರ್ ನೀವು ಹೇಳಿ ಸರ್. ನನಗೆ ಫ್ಲೋ ಜೊತೆ ಹೋಗ್ತೀನಿ, ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ನನಗೆ ಈ ವೆಡಿಬೆಲ್ದು ಒಂದು ಡೈಲಾಗ್ ಇದೆಯಲ್ಲ, ರಿಸ್ಕ್ ಅನ್ನೋದು ರಸ್ಕ್ ತಿನ್ನೋದು ನನಗೆ ಅಂತ. ಆ ಥರ ನಾನು ಲೈಫಲ್ಲಿ ದೊಡ್ಡ ರಿಸ್ಕ್ ಅಂತ ತಗೊಂಡಿದ್ದೆ. ನಾನು ಮದುವೆ ಆಗಿದ್ದೆ ದೊಡ್ಡ ರಿಸ್ಕ್ ನನ್ನ ಲೈಫಲ್ಲಿ ತಗೊಂಡಿದ್ದು. ಸರ್ ನೋಡ್ತಾರೆ ಇಂಟರ್ವ್ಯೂ ನೆಕ್ಸ್ಟ್. ಅದು ಅವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಗೊತ್ತದು. ಸೊ ಅದು ಇಬ್ರು ಮ್ಯೂಚುವಲ್. ಅದು ಅವ್ರು ನನ್ನ ಮದುವೆ ಆಗಿದ್ದು ಅವ್ರು ತಗೊಂಡಿರೋದು ದೊಡ್ಡ ರಿಸ್ಕ್, ನಾನು ಅವ್ರನ್ನ ಮದುವೆ ಆಗಿರೋದು ನಾನು ತಗೊಂಡಿರೋದು ದೊಡ್ಡ ರಿಸ್ಕ್. ಕೊಲಾಟ್ರಲ್ ಡ್ಯಾಮೇಜ್ ಇಬ್ರು. ಬಟ್ ಈಗ ಅದನ್ನು ರಸ್ಕ್ ತಿಂದಾಗಿ ಇಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೂಪರ್. ಆಮೇಲೆ ಮೋಷನ್ ಪೋಸ್ಟ್ರಲ್ಲಿ ಅಚ್ಯುತ್ ಸರ್ ಬೈಕ್ ಓಡಿಸ್ಕೊಂಡು ಹೋಗ್ತಿರ್ತಾರೆ, ಹಿಂದ್ಗಡೆ ದುಡ್ಡು ಬೀಳ್ತಾ ಇರುತ್ತೆ ಬ್ಯಾಗಲ್ಲಿರುವಂತ. ಅಲ್ಲೊಂದು ದರೋಡೆ ಸೀಕ್ವೆನ್ಸ್ ಸಮಥಿಂಗ್ ಏನೋ ನಡೆದಿದೆ ಅಂತ ಅನ್ಸುತ್ತೆ. ಸೊ ನೀವು ಜೀವನದಲ್ಲಿ ಯಾವತ್ತಾದ್ರೂ ಹಿಂಗೆ ಹೋಗ್ಬೇಕಾದ್ರೆ ದುಡ್ಡು ಬೀಳಿಸ್ಕೊಂಡು ಹೋಗಿದ್ದೀರಾ? ಇಲ್ಲ, ಯಾವ್ದೋ ಬಿದ್ದೋಗಿರೋದು ಸಿಕ್ಕಿದೆ. ಲಕ್ಕಿ ಸರ್ ನೀವು. ಅಲ್ಲ, ಆತರ ಬಿದ್ದಿರೋದ ನಾನೇ ತಗೊಂಡಿರೋದ ಅಂತ ಸಿಕ್ಕಿದೆ. ನಾನು ಬೀಳಿಸ್ಕೊಳ್ಳಲ್ಲ, ಸ್ವಲ್ಪ ಕೇರ್ ಆಗಿರ್ತೀನಿ. ಆದ್ರೆ ಹಿಂದ್ಗಡೆ ಅವರು ಪಿಕ್ಚರಲ್ಲಿ ಅವರಿದ್ದಾರೆ, ನಿಜದಲ್ಲಿ ಇವ್ರು ಇರ್ತಾರೆ. ಅವ್ರು ಅದಕ್ಕೆ ಹುಷಾರಾಗ್ಬಿಟ್ಟು ಈಗ ಪರ್ಸಲ್ ದುಡ್ಡು ಇಡಲ್ಲ, ಬರೀ ಕಾರ್ಡ್ ಇರುತ್ತೆ ಅಷ್ಟೇ. ಓಕೆ, ಕಾರ್ಡ್ ಕಳೆದ್ರೆ ಹೆಂಗಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಬ್ಲಾಕ್ ಮಾಡ್ತೀವಿ. ಮ್ಯಾಮ್, ನೀವು? ಕಳ್ಕೊಂಡಿದ್ದೀನಿ ನಾನು. ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಇಲ್ಲಿ ಸದಾಶಿವ ನಗರಲ್ಲಿ ಪಿ ಜಿಯಲ್ಲಿದ್ದೆ ನಾನು. ಆವಾಗ ರೂಮಲ್ಲಿಟ್ಟು ಕಾಲೇಜಿಗೆ ಹೋಗಿದ್ದೆ. ಸೊ ಆ ರೂಮಿಂದ ನನ್ನ ರೂಮ್ಮೇಟೇನೋ ಯಾರೋ ಕದ್ದಿದ್ರು. ಸೊ ಅದು ಕಳ್ಕೊಂಡಿರೋದು ಅದು ಮರೆಯಲ್ಲ ನಾನು. ಅಯ್ಯೋ. ಓಕೆ, ಬೇಕಿತ್ತ ಅಂತ ಸಾಂಗ್ ಆಗಲೇ ಅದು ಬಾರಲ್ಲಿ ಕೂತ್ಕೊಂಡ್ರೆ ಆ ಸಾಂಗ್ ಪ್ಲೇ ಆಗಬೇಕು ಅನ್ನೋ ಮಟ್ಟಿಗಿದೆ.
ನಿಮಗೆ ಜೀವನದಲ್ಲಿ ಯಾವಾಗಾದ್ರೂ ಅಯ್ಯೋ ಇದು ಬೇಕಿತ್ತ ಅನ್ಸಿದ್ಯಾ? ಆ ಥರ ಏನಿಲ್ಲ. ಮ್ಯಾಮ್ ನಿಮಗೆ? ನೋ, ಇಲ್ಲ. ನೀವು ಹೇಳಿದ್ರಲ್ಲ ಆಗಲಿ ಗೋ ವಿತ್ ದ ಫ್ಲೋ. ಯಾ. ಸರ್ ನಿಮ್ಗೆ ಯಾವಾಗಾದ್ರೂ? ಅಲ್ಲ ಸುಮಾರು ಸಲ ಅದು ಸಿಚುವೇಶ್ನಲ್, ಒಂದು ಪರ್ಮನೆಂಟ್ ಥಿಂಗ್ ಅಂತ ಅನ್ಸಲ್ಲ. ಆ ಥರ ಏನು ಅನ್ಸಲ್ಲಪ್ಪ. ಅಂದರೆ ಮೋರ್ ಆಫ್ ಚಾಲೆಂಜಿಂಗ್ ಪರ್ಸನ್ ನಾನು. ಅಂದರೆ ಆ ಮೂಮೆಂಟಿಗೆ ಇದು ನನಗೆ ಬೇಕಿತ್ತು ಅನ್ಸಿದ್ರು ಹೌದು ಇದು ನನಗೆ ಬೇಕಿತ್ತು ಅಂತ ನೆಕ್ಸ್ಟ್ ಮೂಮೆಂಟಲ್ಲೇ ಮಾಡಿಸ್ಕೊತೀನಿ ನಾನೇ, ವಾಟ್ ಎವರ್ ದ ಮೂಮೆಂಟ್. ಸೊ ಅದೇ ಅಕಾರ್ಡಿಂಗ್ ಟು ದ ಸಿಚುವೇಶನ್ ಅನಿಸ್ತಾ ಇರುತ್ತೆ. ನೀವೊಂಥರ ಜೇಮ್ಸ್ ಬಾಂಡ್ ಇದ್ದಂಗೆ. ಅಲ್ಲ ಎಲ್ಲರೂ ಅವ್ರ ಲೈಫಲ್ಲಿ ಜೇಮ್ಸ್ ಬಾಂಡ್ ಅಲ್ಲ ಇನ್ನವೇ. ಎಸ್ ಸರ್, ಟೀಸರಲ್ಲಿ ಒಂದು ಡೈಲಾಗ್ ಹೇಳ್ತೀರಾ, ನನ್ನೇನು ಫಸ್ಟ್ ರ್ಯಾಂಕ್ ರಾಜು ಅನ್ಕೊಂಡಿದ್ಯಾ, ರಾಜು ಜೇಮ್ಸ್ ಬಾಂಡ್ ಅಂತ ಒಂದು ವಾರ್ನಿಂಗ್ ಕೊಡ್ತೀರಾ ಫೋನಲ್ಲಿ. ಹೌದು. ಸೊ ನಿಜ ಜೀವನದಲ್ಲಿ ಯಾವಾಗಾದ್ರೂ ವಾರ್ನಿಂಗ್ ಕೊಟ್ಟಿದ್ರೆ ಯಾರಿಗಾದ್ರೂ? ಇಲ್ಲ, ಆ ಥರ ಯಾರು ವಾರ್ನಿಂಗ್ ಕೊಡಲ್ಲ. ನನಗೆ ಸುಮಾರು ಸಲ ಕೊಡ್ತಿರ್ತಾರೆ. ಅಂದ್ರೆ ಪ್ರೊಡಕ್ಷನ್ ಲೇಟ್ ಮಾಡಿದ್ರೆ ಶೂಟ್ ಮಾಡೋದು ಅವಾಗ ವಾರ್ನಿಂಗ್ ಕೊಟ್ಟಿದ್ದೀನಿ. ಅವಾಗ ಅಂದ್ರೆ ಬೇಗ ಮಾಡಿ ಅಂತ ಅಷ್ಟೇ, ಪ್ರೀತಿಯಿಂದ ವಾರ್ನಿಂಗ್. ಅದು ಅವ್ರು ಗೆದ್ಮೇಲೆ ಪಿಕ್ಚರ್ ಚೆನ್ನಾಗಾದ್ಮೇಲೆ ಅದೆಲ್ಲ ಅವರು ಲೆಕ್ಕಕ್ಕೆ ಬರಲ್ಲ. ಪ್ರೀತಿಯಿಂದ ನನ್ನ ಏಯ್ ಕುಳ ಅಂತಿರ್ತಾರೆ. ಅವರು ಫೋನ್ ಮಾಡಿ ಅದು ಹೇಳ್ತಾರೆ, ಆಗ ಇದ್ರಲ್ಲಿ ಗನ್ ಇಟ್ಕೊಂಡು ನೀನು ಗನ್ ತಗೊಂಬಂದು ತಲೆ ಮೇಲೆ ಶೂಟ್ ಮಾಡ್ಬಿಡ್ತೀನಿ ನಿನಗೆ, ನೀನು ಬೇಗ ಸಿನಿಮಾ ರಿಲೀಸ್ ಮಾಡಿಲ್ಲ ಅಂದರೆ ಕುಳ್ಳ ಡೈರೆಕ್ಟರ್ ಅಂದ್ಕೊಂಡು. ಆ ಥರ ಸ್ವೀಟ್ ವಾರ್ನಿಂಗ್ಸ್ ಅವ್ರದ್ದು. ಸ್ವೀಟ್ ವಾರ್ನಿಂಗ್. ಮ್ಯಾಮ್ ನೀವು ಯಾರಿಗಾದ್ರೂ? ನೋ, ಇಲ್ಲ. ಮ್ಯಾಮ್ ಪ್ರಶಾಂತವಾಗಿದೆ ಜೀವನ. ಅಲ್ಲ ಅವ್ರು ಒಂಥರ ವೆರಿ ಪ್ಲೆಸೆಂಟ್. ನೀವು ನಮ್ಮ ಕಣ್ಮಣಿ ಸಾಂಗಲ್ಲಿ ಲಂಡನ್ ಲೊಕೇಶನ್ ಒಂಥರ ಪ್ಲೆಸೆಂಟ್ ಆಗಿ ಅನ್ಸುತ್ತಲ್ಲ, ಆ ಥರ ಒಂದು ಪ್ಲೆಸೆಂಟ್ ಅವರು. ಸರ್, ನಿಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ನ 100% ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಸ್ಪೆಷಲಿ ಕಾಮಿಡಿ ಟ್ರ್ಯಾಕ್. ಸೊ ಇದರಲ್ಲಿ ಅಷ್ಟು ಜನ ಇದ್ದಾರೆ ನಿಮ್ಮ ಜೊತೆ ಸಾಥ್ ಕೊಡೋದಕ್ಕೆ. ಕಾಮಿಡಿ ಅದು ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಕೂಡ ಆಗ್ತಾ ಇರುತ್ತೆ. ಯಾವ್ದಾದ್ರು ಒಂದು ಮೆಮೊರಿ ಹಂಚ್ಕೊಳ್ಳೋದಾದ್ರೆ ತುಂಬಾ ನಾವು hilarious ಆಗಿದೆ. ಈ ಫಿಲ್ಮಲ್ಲಿ ಅದೇ ಡೈರೆಕ್ಟ್ ಹೇಳ್ದಂಗೆ ನಾನು ಕಾಮಿಡಿ ಮಾಡೋಕ್ಕಿಂತ ಇದರಲ್ಲಿ ನನ್ನ ಜೊತೆ ಇರೋದು ಕಾಮಿಡಿ ಸಿಚುವೇಶನ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಎಂಟ್ರಿಗೆ ನಿಮ್ಗೆ ಹೇಳ್ದಂಗೆ ನಗುತ್ತಾರೆ. ಅವರೊಂದು ಎಂಟ್ರಿ ಸೀನು ನಮ್ಮ ಟ್ರೈಲರಲ್ಲಿ ಗೊತ್ತಾಗುತ್ತೆ. ಬ್ಯೂಟಿಫುಲ್. ಅವ್ರನ್ನ ಕರ್ಕೊಬಂದು ನಾನು ಬಾರಲ್ಲಿ ಕುತ್ಕೊಂಡು ಕುಡಿತೀವಿ. ಆ ಕಾಮಿಡಿ ಅಂತೂ ಸಖತ್ತು. ನಾನು ನಕ್ಕಿದ್ದೀನಿ. ನಾನು ನಗ್ಸೋಕ್ಕಿಂತ ನಾವೇ ನಕ್ಕಿದ್ದೀವಿ ಅಲ್ಲಿ. ಸೊ ನಾನು ಕಾಮಿಡಿ ಮಾಡೋಕ್ಕಿಂತ ನಮ್ಮ ಜೊತೆಯಲ್ಲಿರೋ ದಿಗ್ಗಜರು ಕಾಮಿಡಿ ಮಾಡಿದ್ದಾರೆ. ನಿಮಗೆ ಮಿನಿಮಮ್ ಒಂದು ಆ ಸೀಕ್ವೆನ್ಸು ಅಂದರೆ ಈಗೇನು ಗುರು ಹೇಳಿದ್ರಲ್ಲ ಬಾರ್ ಸೀಕ್ವೆನ್ಸು, ಒಂದು 6 ಟೇಕು 8 ಟೇಕ್ ಆದ್ರೂ ಪರ್ಫಾರ್ಮೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದಲ್ಲ, ಆ ಸಾಧು ಸರ್ ಟೈಮಿಂಗಿಗೆ ಇಡೀ ಇವರೇ ನಕ್ಬಿಡೋರು. ಅಂದರೆ ಗುರು ನಕ್ಬಿಡೋರು, ಸೆಟ್ಟೋರು ಯಾರೋ ನಕ್ಬಿಡೋರು, ಚಿಕ್ಕಣ್ಣ ಸರ್ ನಕ್ಬಿಡೋರು. ಅದೊಂದು ಕಾಂಬಿನೇಷನ್ ಶಾಟ್ ಅದು. ಸೊ ನಿಮ್ಗೆ ಅದು ಫ್ರೇಮಲ್ಲಿ ಇವ್ರು ನಕ್ಕಿದ್ರು ಕಾಣಿಸುತ್ತಲ್ಲ, ಸೊ ಅದಕ್ಕೆ ಒನ್ ಮೋರು ಆ ಥರ. ಅಂದರೆ ನಮ್ಗೆ ಆವಾಗ ಒಂದು ಕಾನ್ಫಿಡೆನ್ಸ್ ಬರೋದು. ಸೆಟ್ಟಲ್ಲಿ ಎಲ್ಲರೂ ಅಲ್ಲೇ ಅಷ್ಟು ರಿಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ಇದು ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಸೇಮ್ ಥಿಂಗ್ ನಮ್ಗೆ ಡಬ್ಬಿಂಗ್ ಥಿಯೇಟ್ರಲ್ಲಿ ಹಂಗೆ ವರ್ಕ್ ಆಯಿತು. ಡಬ್ಬಿಂಗ್ ಇಂಜಿನಿಯರ್ ಕೂಡ ಅದನ್ನು ಡಬ್ಬಿಂಗ್ ಮಾಡೋ ಟೈಮಲ್ಲಿ ತುಂಬ ನಕ್ಕಿದ್ದಾರೆ ಅದನ್ನು. ಸೊ ಇಟ್ಸ್ ಅ ಫನ್ ರೈಡ್, ಅದ್ರಲ್ಲಿ ಏನು ಡೌಟ್ ಇಲ್ಲ. ಆ ಫನ್ ಜೊತೆ ಆಕ್ಷನ್ ಸೀಕ್ವೆನ್ಸ್ ಕೂಡ ನೀವು ಹೇಳಿದ್ರಿ, ಟೀಸರ್ ಅಲ್ಲೂ ಇದೆ. ಸಖತ್ತು ಸ್ಟೈಲಿಶ್ ಆಗಿದೆ ಸರ್ ಆಕ್ಷನ್ ಸೀಕ್ವೆನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಆ ಆಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಅದೇ ಫಸ್ಟ್ ನಾನು ಟ್ರೈ ಮಾಡಿದ್ದು ಅಂತ ಹೇಳ್ಬೋದು. ಒಂದು ಮಾಡಬೇಕು ಅಂತ ಒಂದು ಆಸೆನೂ ಇತ್ತು. ಅಂದರೆ ಇದರಲ್ಲಿ ಜಸ್ಟ್ ಫಿಟ್ನೆಸ್ಸಿಗೂ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೆ. 6 ಪ್ಯಾಕ್ ಎಲ್ಲ ಮಾಡಬೇಕು ಅಂತ ಅದೆಲ್ಲ ಮಾಡಿ ಬೇರೆಲ್ಲ ಮೂಗಿಂತ ಇದರಲ್ಲಿ ಫಿಟ್ನೆಸ್ಸಿಗೂ ತುಂಬ ಒತ್ತು ಕೊಟ್ಟಿದ್ದೆ. ಅದಾದಮೇಲೆ ಆ್ಯಕ್ಷನ್ ಮಾಡಬೇಕು ಅಂತಾಯಿತು. 2 ಫೈಟು 1 ಮಂತ್ ನಾನು ಟ್ರೈನ್ ಮಾಡಿದ್ದೀನಿ ಇಲ್ಲಿ. ಮಾಸ್ ಮಾದ ಅನ್ನೋ ಮಾಸ್ಟ್ರು ಹೌದು, ಫುಲ್ ನನಗೆ ಟ್ರೈನ್ ಮಾಡಿದರು. ಅವಾಗ ಗೊತ್ತಾಯಿತು ಫೈಟ್ ಅಂದರೆ ಎಷ್ಟು ಕಷ್ಟ ಅಂತ. ಅದನ್ನು ಎಂಜಾಯ್ ಮಾಡಿದೆ. ಯಾಕೆಂದರೆ ಅದು ಒಂಥರ ಫಿಟ್ನೆಸ್ ಥರ ಎಕ್ಸಸೈಸ್ ಮಾಡಿಸೋರು, ಡೈಲಿ 2 ಅವರ್ಸು ಎಲ್ಲ ಜಂಪ್ ಮಾಡಿಸೋರು, ಕಿಕ್ ಮಾಡಿಸೋರು ಎಲ್ಲ. ಸೊ ಫಸ್ಟ್ ಒಂದು ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕಂಪ್ಲೀಟ್ ಜೇಮ್ಸ್ ಬಾಂಡ್ ಸೀರೀಸ್ ಥರ ಏನಾದರೂ ನಿಮ್ಮ ಕಡೆಯಿಂದ? ಸಿಚುವೇಶನ್ ತಕ್ಕಾಗಿ ಯಾವ ಥರ ಕತೆ ಬರುತ್ತೆ, ಜನಗಳು ಯಾವ ಥರ ಮೆಚ್ಕೋತಾರೆ, ಅದು ಗೋ ವಿತ್ ದ ಫ್ಲೋ ಅಂತ ಹೇಳಿದ್ರಲ್ಲ, ಯಾವ್ದು ಬರುತ್ತೆ ಅದು ಆ ಥರ ಮಾಡ್ತೀವಿ. ಮ್ಯಾಮ್, ನೀವು ತುಂಬ ಹಿಲೇರಿಯಸ್ ಆಗಿ ಎಂಜಾಯ್ ಮಾಡಿದಂಥ ಸೀಕ್ವೆನ್ಸ್ ಯಾವುದಾದ್ರೆ? ಥಿಂಕ್ ಫಸ್ಟ್ ಹಾಫ್ ಅಂತೂ ಸಖತ್ತಾಗಿದೆ. ಅದು ಫುಲ್ ಫಸ್ಟ್ ಹಾಫ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕಾಮಿಡಿ ಇದೆ. ಸೊ ಅಲ್ಲಿ ಇದೆ ಅಂತಂತಂದು ಹೇಳೋಕ್ಕಿಂತ ಫುಲ್ ಫಸ್ಟ್ ಹಾಫ್ ನನಗೆ ತುಂಬ ಇಷ್ಟ. ಸರ್, ಇವರು ಫನ್ ಎಂಜಾಯ್ ಮಾಡಿದ್ದು ಅನ್ನೋದಕ್ಕಿಂತ ಒಂದು ಸೀಕ್ವೆನ್ಸಲ್ಲಿ ಇವರು ಫೀಲ್ ಆಗಬೇಕು. ಇವ್ರು ಟೆರೆಸ್ ಮೇಲೆ ನಿಂತ್ಕೊಂಡಿರ್ತಾರೆ, ಇವ್ರು ಏನೋ ಒಂದು ನೆನೆಸ್ಕೊಂಡು ಫೀಲ್ ಆಗಬೇಕು. ನಾನು ಇವ್ರಿಗೆ ಬ್ರೀಫಿಂಗ್ ಕೊಟ್ಟು ಎಲ್ಲ ಆಯಿತು. ನಾನು ಅದಕ್ಕೊಂದು ಅಡಿಷನ್ ಇದೊಂದು ಮ್ಯೂಸಿಕ್ ಕೇಳಿದ್ರೆ ಒಂಚೂರು ಈ ಫೀಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತೇಳಿ ಆ ಮ್ಯೂಸಿಕ್ ಹಾಕ್ದೆ. ಕ್ಯಾಮ್ರಾ ಎಲ್ಲ ಏನೂ ಆನ್ ಆಗಿಲ್ಲ, ನಂದು ಇವ್ರದ್ದು ಒಂದು ಹೋಮ್ವರ್ಕ್ ಥರ ನಡೀತಾ ಇದೆ. ಆ ಮ್ಯೂಸಿಕ್ ಪ್ಲೇ ಮಾಡಿದ್ರೆ
ಅಲ್ಲಿ ಇವರು ಒಂಥರ ನನಗೆ ಏನು ಎಮೋಷನ್ ಬೇಕೋ ಆ ಎಮೋಷನ್ ಕಣ್ಣಲ್ಲಿ ನೀರು ತುಂಬ್ಕೊಂಡು ನ್ಯಾಚುರಲ್ ಆಗಿ ಇವ್ರು ಹಂಗಾಗ್ಬಿಟ್ರು. ದೆನ್ ಆ ಮ್ಯೂಸಿಕ್ ಇವ್ರಿಗೆ ತುಂಬ ಡೀಪಾಗಿ ಕನೆಕ್ಟ್ ಆಗ್ಬಿಡ್ತು. ಆವಾಗ ನಾನು ಅಲ್ಲೇ, ಅದು ಮಿಡ್ ರೇಂಜ್ ಶಾಟ್ ಅದು, ಸೊ ನಾನು ಅಲ್ಲೇ ಕೆಳಗಡೆ ಕೂತ್ಕೊಂಡು ಆ್ಯಕ್ಷನ್ ಹೇಳಿ ಫೋನ್ ಸ್ಪೀಕರಲ್ಲಿ ಆ ಮ್ಯೂಸಿಕ್ ಹಾಕಿ ಆ ಥರದೆಲ್ಲ ಒಂದಷ್ಟು ಮಾಡಿದ್ವಿ, ಚೆನ್ನಾಗಿ ಅದು ಮಾಡಿದ್ರು. ಆ ಶಾಟ್ ಮಾತ್ರ ಸಗದಾಗಿತ್ತು. ಅದು ಆಲ್ಮೋಸ್ಟ್ 5 ಮಿನಿಟ್ಸ್ ಹಂಗೆ ರೋಲ್ ಆಗ್ತಾನೆ ಇತ್ತು ಕ್ಯಾಮ್ರಾ. ಓಕೆ. ನಾನು ಅಳ್ತಾನೆ ಇದ್ದೆ. ಅದಾದ್ಮೇಲೆ ಕಟ್ ಆದ್ಮೇಲೂ ಅಳ್ತಾನೆ ಇದ್ದೀನಿ ನಾನು. ಅದಾದ್ಮೇಲೆ ಕಾಮ್ ಡೌನ್ ಮಾಡಿ ಎಲ್ಲ ಫುಲ್ ಸೆಟ್ ಎಲ್ಲ ನನಗೆ ಕ್ಲಾಪ್ಸ್ ಮಾಡಿ ಅವತ್ತಿನ ದಿನ ಅಂತೂ ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಅದು. ಅದೊಂದು. ಆಮೇಲೆ ಇವ್ರದ್ದು 6 ಪ್ಯಾಕ್ ಹೇಳಿದ್ರಲ್ಲ, ಅದು ನಾನು ಹೇಳಲೇಬೇಕು. ಈ ಸಿನಿಮಾದಲ್ಲಿ ಅವ್ರು 6 ಪ್ಯಾಕ್ ತೋರಿಸಿದ್ದಾರೆ. ಬಟ್ ಯೂಶಲಿ ಹೀರೋಗಳು 6 ಪ್ಯಾಕ್ ತೋರಿಸೋದು ಒಂದು ಮಾಸ್ ಆ್ಯಕ್ಷನ್ ಸೀನ್ಗಳಲ್ಲಿ ತೋರಿಸ್ತಾರೆ. ಇದರಲ್ಲಿ ಒಂದು ಹೊಸ ವಿಷಯ ಏನಂದರೆ, ಒಂದು ಒಳ್ಳೆ ಎಮೋಷ್ನಲ್ ಸೀನಲ್ಲಿ 6 ಪ್ಯಾಕ್ ತೋರಿಸ್ತಾರೆ ಇವರು. ತೋರಿಸ್ಬೇಕು ಅಂತ ತೋರಿಸಲ್ಲ, ತೋರಿಸ್ಬೇಕು ಅಂತ ತೋರಿಸಲ್ಲ, ಬಟ್ ಒಂದು ಎಮೋಷ್ನಲ್ ಸೀನಲ್ಲಿ ಅವರು ಆ ಪರಿಸ್ಥಿತಿಲಿ ಹಂಗೆ ಸಿಗಾಕೊಂತಾರೆ, ಅಲ್ಲಿ 6 ಪ್ಯಾಕ್ ತೋರಿಸ್ತಾರೆ. ಇಟ್ಸ್ ಟೋಟಲಿ ಒಂದು ಎಮೋಷ್ನಲ್ ಸೀನ್ ಅದು. ಅದಲ್ಲಿ ಐ ಮಸ್ಟ್ ಸೇ, ನೀವು ಗುರುನ ಪರ್ಫಾರ್ಮೆನ್ಸಲ್ಲಿ ಆ ಥರ ನಾನಂತೂ ನೋಡಿಲ್ಲ, ಪ್ರಾಬ್ಲಿ ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಅವರು ರವಿಶಂಕರ್ ಸರ್ದು 1-to-1 ಸೀನ್ ಅದು. ನೀವು ರವಿಶಂಕರ್ ಸರ ಗುರುನ ರವಿಶಂಕರ್ ಸರ ಅನ್ನೋ ಥರದಲ್ಲಿ ಸೀನ್ ಇದೆ. ಅದೊಂದು ಹೊಸ ವಿಷಯ. 6 ಪ್ಯಾಕ್ನ ನೀವು ಒಂದು ಡೀಪ್ ಎಮೋಷ್ನಲ್ ಸೀನಲ್ಲಿ ಪೋರ್ಟ್ರೇ ಮಾಡಿದ್ದಾರೆ. ಸೋ ನೈಸ್. ಸರ್, ರಾಜು ಜೇಮ್ಸ್ ಬಾಂಡ್ ಏನು ಹೇಳ್ತೇನೆ ಅಂತ ಓವರ್ ಆಲ್ ಸ್ಟೋರಿ ವೈಸ್ ಆಗಿ ನೋಡ್ತಾ ಇದ್ರೆ ಆ ಕ್ಯಾರೆಕ್ಟರ್ ಒಂದು ಎಮೋಷ್ನಲ್ ಕತೆ, ಒಂದು ಕಾಮಿಡಿ, ಎಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನ್ ಆಗಿ, ಒಂದು ಎಲ್ಲರ ಒಂದು 2 ಗಂಟೆ 2.25 ಗಂಟೆ ಪೈಸಾ ವಸೂಲ್ ಅಂತೀವಲ್ಲ, ಎಲ್ಲ ಒಂದು ಮ್ಯೂಸಿಕ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಕಾಮಿಡಿ ಇರ್ಬೋದು, ಎಮೋಷನ್ ಇರ್ಬೋದು, ಎಲ್ಲ ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ಬೋದು. ಸೊ 2 hours ನಮಗೆ ಹೋಗೋದೇ ಗೊತ್ತಾಗಲ್ಲ, ಹೊಸ ಒಂದು ಖುಷಿ ಕೊಡುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ 14th February ನಮ್ಮ ಮೂವಿ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲ ನೋಡಿ ಆಶೀರ್ವಾದ ಮಾಡಿ, ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಕೊತೀನಿ. 2025 ನನ್ನ ಮೂವಿ ರಿಲೀಸ್ ಆಗ್ತಾಯಿದೆ. ಸೊ ಲಕ್ಕಿ ಇಯರ್ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲ ಮೂವಿ ನೋಡ್ಬೇಕಂತ ಕೇಳ್ಕೊತೀನಿ. ಸರ್, ಅಂದರೆ ನ್ಯೂ ಏಜ್ ಜೇಮ್ಸ್ ಬಾಂಡ್ ಅಂದರೆ ತುಂಬ ದಿನ ಆಗಿತ್ತು ಒಂದು ಜೇಮ್ಸ್ ಬಾಂಡ್ ಆ್ಯಕ್ಷನ್, ಈ ಕಾಮಿಡಿ, ಈ ಜೋನರಲ್ಲಿ ಸಿನಿಮಾ ಬಂದು. ಸೊ ಅದಕ್ಕೂ ಕೂಡ ಆಡಿಯನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಿಕಾಸ್ ಈ ಥರದ್ದೊಂದು ಸಿನಿಮಾಗೋಸ್ಕರ ರೆಗ್ಯುಲರ್ ಆ್ಯಕ್ಷನ್ ಸಿನಿಮಾಗಳನ್ನ ಅಥವಾ ಅದೇ ಕಮರ್ಷಿಯಲ್ ಟೆಂಪ್ಲೇಟಲ್ಲಿ ಇರುವಂಥ ಸಿನಿಮಾಗಳನ್ನ ನೋಡಿ ಈ ಥರದೊಂದು ಫ್ರೆಶ್ ಕಂಟೆಂಟ್ಗೋಸ್ಕರ ಹುಡುಕಾಟದಲ್ಲಿರುವಂಥ ಜನರಿಗೆ ಡೆಫಿನೆಟ್ಲಿ ರಾಜು ಜೇಮ್ಸ್ ಬಾಂಡ್ ಒಂದು ಟ್ರೀಟ್ ಆಗುತ್ತೆ ಅನ್ಸುತ್ತೆ ನಮಗೂ ಕೂಡ. ನಿಮಗೆ ಏನಾಗುತ್ತೆ ಅಂದರೆ, ಈಗ ರೆಗ್ಯುಲರ್ ಆಗಿ ನೀವು ಒಂದೇ ಸಮ ನೀವು ಒಳ್ಳೆ ಬಿರಿಯಾನಿನೇ ತಿಂತಾ ಇದ್ರೆ ಎಲ್ಲೋ ಒಂದು ಸಲ ಫೀಲ್ ಆಗತ್ತೆ ನೋಡಿ, ನನಗೆ ಸಾಕಪ್ಪ, ನಂಗೆ ಒಂದು ಚೆನ್ನಾಗಿರೋ ಒಂದು ಅನ್ನ ರಸಮ್ ಕೊಡು ಸಾಕು ಅಂತ, ಅದೊಂದು ಚೇಂಜ್ ಥರ ಫೀಲ್ ಮಾಡ್ತಾರೆ ನೋಡಿ. ನನ್ನ ಪ್ರಕಾರ ಇವತ್ತಿನ ದಿನದಲ್ಲಿ ರಾಜು ಜೇಮ್ಸ್ ಬಾಂಡ್ ಒಂದು ಒಳ್ಳೆ ಅನ್ನ ರಸಮ್. ಅಂದರೆ ನೀವು ಎಲ್ಲಿ ಲೆಫ್ಟ್ ರೈಟ್ ಸೆಂಟ್ರ್ ತಿರುಗಿ ನೋಡಿದ್ರು ಬರೀ ನಿಮಗೆ ಬಿರಿಯಾನಿ ಥರದ್ದೇ ಸಿನಿಮಾಗಳು. ಅಂದರೆ ಹೆವಿ ಎಲಿವೇಶನ್ನು, ಒಂಥರ ಆ್ಯಕ್ಷನ್ನು, ಲೈಟ್ ಹಾರ್ಟೆಡ್ ಥರ ನಿಮ್ಗೆ ಅನ್ಸಲ್ಲ. ಅಂದರೆ ನಥಿಂಗ್ ರಾಂಗ್ ಇನ್ ದಟ್. ಮಾರ್ಕೆಟ್ ಅದನ್ನು ಡಿಮ್ಯಾಂಡ್ ಮಾಡುತ್ತೆ ಅಂದರೆ ಪ್ರೊಡಕ್ಷನ್ನು ಅದಿದ್ದೇ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ನಿಮಗೆ ಕಾಮನ್ ಆಡಿಯನ್ಸ್ಗೆ, ಒಂದು ಫ್ಯಾಮಿಲಿ ಅವ್ರಿಗೆ ಒಂದು ಏನು ಬೇಡಪ್ಪ, ನನಗೆ ಒಂದು ಓದೆ ಲೈಟಾಗಿ ಒಂದಷ್ಟು ನಕ್ಕದೆ ಒಂದಷ್ಟು ಆರಾಮಾಗಿ ನಾನು ನೋಡ್ಕೊಂಬಂದೆ ಅಷ್ಟೇ. ಇನ್ನೇನು ನಾನು ಅದರಿಂದ ಏನು ಮೆಸೇಜು ಕ್ಯಾರಿ ಮಾಡಲ್ಲ, ಅದರಿಂದ ಏನು ನನ್ನ ಖರ್ಚಿಫಲ್ಲಿ ಕಣ್ಣು ಒರೆಸ್ಕೊಂಬರೋದಿಲ್ಲ, ಅಥವಾ ಢಾಮ್ ಢೂಮ್ ಏನು ಬೇಡ ನನಗೆ. ರೆಗ್ಯುಲರ್ ಆಗಿ ನೋಡ್ತಿದ್ವಲ್ಲ ಒಂದು ನೀಟ್ ಸಿನಿಮಾ ಟೈಮ್ ಪಾಸ್ಗೆ, ಆ ಥರದೊಂದು ಸಿನಿಮಾ ಬೇಕು ಅಂತ ಒಂದು ಚೇಂಜ್ ಓವರ್ ಬೇಕು ಅಂತ ಅನ್ಸುತ್ತಲ್ಲ, ಇದು ಹೇಳಿ ಮಾಡಿಸ್ದಂಗೆ ಆ ಸಿನಿಮಾ ಇದೆ ಅನ್ನೋದು ನನ್ನ ಒಂದು ಗಟ್ ಫೀಲಿಂಗ್. ಆ ಫುಲ್ ಸ್ಟ್ರೆಸ್ಫುಲ್ ಲೈಫಲ್ಲಿ ಹೋಗಿ ಆರಾಮಾಗಿ ಕಾಮಿಡಿ ಏನೋ ನೋಡ್ಕೊಂಡ್ ಬರೋ ಥರ ಚೆನ್ನಾಗಿ ನಕ್ಕೊಂಡು ಬರೋದು. ನೀವೆಷ್ಟು ಎಕ್ಸೈಟ್ ಆಗಿದ್ದಾರೆ ನಿಮ್ಮ ಮೊದಲ ಸಿನಿಮಾ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳೋದಕ್ಕೆ? ತುಂಬ ಎಕ್ಸೈಟೆಡ್. ಅದು ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತು. ಕಣ್ಮಣಿ ಸಾಂಗ್ ರಿಲೀಸ್ ಆದಮೇಲೆ ಅದ್ರದ್ದು ಎಕ್ಸ್ಟ್ರಾರ್ಡಿನರಿ ಅದ್ರ ರೆಸ್ಪಾನ್ಸ್ ನೋಡಾದ್ಮೇಲೆ ಅಂತೂ ಅದು ಹೆಂಗಿದೆ ಅಂತಂದರೆ 1 million+ ವ್ಯೂಸ್ ಇದೆ ಇವಾಗ. ಸೊ ಅದು ಹೆಂಗಿದೆ ಅಂತಂದರೆ ನಂದು ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಆಗಿರೋದ್ರಿಂದ ತುಂಬ ಖುಷಿ ಇದೆ. ಸೊ ರಿಲೀಸಿಗೂ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀನಿ. ಒಳ್ಳೇದಾಗಲಿ ಇಡೀ ಸಿನಿಮಾ ತಂಡಕ್ಕೆ. ಥ್ಯಾಂಕ್ ಯು. ಜೇಮ್ಸ್ ಬಾಂಡ್ February 14th ರಿಲೀಸ್ ಆಗ್ತಿದೆ. ಸರ್ ಹೇಳಿದಾಗೆ ಮತ್ತು ನೀವು ಹೇಳಿದಾಗೆ ಒಂದು ಲೈಟ್ ಹಾರ್ಟೆಡ್, ಒಂದು 2.5 ಗಂಟೆ 2.5 ಗಂಟೆ ನಗಿಸಿ 2 hours 5 minutes ಇಲ್ಲೇ ಹೇಳ್ಬಿಡ್ತೇನೆ ಆಡಿಯನ್ಸ್. ಸಖತ್ ಶಾರ್ಪ್ ಅಷ್ಟೇ. 2 hours 5 minutes ಸಿನಿಮಾ. ಸೊ ಆ 2 ಗಂಟೆ ಲೈಟ್ ಹಾರ್ಟೆಡ್ ಆಗಿ ಸಖತ್ ಮಜಾ ಮಾಡ್ಕೊಂಡು ಬರುವಂಥ ಸಿನಿಮಾ ಇದಾಗಲಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.